ಸರ್ ನಾನು ಸುಳ್ಳು ಹೇಳ್ತಾ ಇಲ್ಲ, ನಮ್ಮ ಪ್ರಾಮಿಸು. ನಾನು ನಿಂತಿರೋ ನೆಲ ಇವತ್ತು ಇದು ಆಗಿರೋಂಥ ಜಾಗ ನೋಡಿ. ಇವತ್ತುವರೆಗೂ ನನಗೆ 6 ಲಕ್ಷ ರೂಪಾಯಿ ಈ ಎಕ್ಸ್ಪೋಯಿಂದ ನನಗೆ 6 ಲಕ್ಷ ರೂಪಾಯಿ ನನಗೆ ಬರೀ ಒಂದು ವಿಡಿಯೋಗೆ 6 ಲಕ್ಷ ರೂಪಾಯಿ ವ್ಯಾಪಾರ. ನಂಗೆ ಸಿಕ್ಕಾಪಟ್ಟೆ ಫೋನ್ ಬರ್ತಾಯಿತ್ತು, ಅಣ್ಣ ನಮ್ಗೆ ಬೀಟಲ್ ಮರಿಬೇಕು, ನನಗೆ ಡಾರ್ಪರ್ ಮರಿಬೇಕು, ನಾನು ತುಂಬ ಮರಿಬೇಕು, ತುಂಬ ಬರ್ತಾಯಿತ್ತು. ಏನು ಇಷ್ಟೊಂದು ಫೋನ್ಗಳಿಗೆ ಬರೀ ಒಂದು ವಿಡಿಯೋ. ಮೇಕೆ ಮತ್ತು ಕುರಿ ಸಾಕ್ತಾ ಇದ್ದಾರೆ ಸತೀಶ್ ಅಣ್ಣ ಅವರು. 25 ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದಾರೆ. ನಾನು ಹೋದೆ, ಸತೀಶ್ ಅಣ್ಣ ನಮ್ಮ ಹಿಂಗೆ ಎಕ್ಸ್ಪೋ ಮಾಡ್ತಾ ಇದ್ದೀವಣ್ಣ, ನೀವು ದಯವಿಟ್ಟು ಬರಬೇಕಣ್ಣ ಶೋಗೆ, ಮಿಸ್ ಮಾಡಬಾರ್ದು ಅಂತ ನಾನು ಕೇಳಿದೆ. ಸತೀಶ್ ಅಣ್ಣ ಒಂದೇ ಮಾತು ಹೇಳಿದ್ದು, ಯಾವಾಗಿದೆಯಪ್ಪ, ಎಲ್ಲಿದೆ, ನಾನು ಬರ್ತೀನಿ ಅಷ್ಟೇ. ಇನ್ನೂ 1,000 ಕುರಿ ನಾನು ಜಾಸ್ತಿ ಮಾಡಬೇಕು ಈ ವರ್ಷ, ನನ್ನ ಟಾರ್ಗೆಟ್ ಇದೆ ಅಂತ ಹೇಳಿದ್ದಾರೆ. ಒಂದೆರಡು ಮಾತು ನಮ್ಮ ಎಕ್ಸ್ಪೋ ಬಗ್ಗೆ. ಇಲ್ಲಿ ಬಂದಿದ್ದೀರಲ್ಲ ಸತೀಶ್ ಅಣ್ಣ, ನಿಮ್ಗೇನು ಅನಿಸ್ತಾ ಇದೆ? ಇಲ್ಲಿ ಬಂದರೆ ನಿಮ್ಗೇನು ಲಾಭ ಇದೆಯಾ? ಇನ್ನೂ ಎಕ್ಸ್ಪೋ ಮಾಡಬೇಕಾ? ಏನು ನಿಮ್ಮ ಮನಸ್ಸಲ್ಲಿ ಏನಿದೆ ಹೇಳಿ ಸತೀಶ್ ಅಣ್ಣ. ಸರ್ ನಮ್ಮ ಹೆಸರು ಸತೀಶ್ ಅಂತ. ನಮ್ಮ ಸಾರ್ ಇಮ್ರಾನ್ ಸಾನ್ ಬಂದು ಎಕ್ಸ್ಪೋ ಈ ಥರ ಬ್ಯಾಂಗ್ಳೂರು ಗೋಟ್ ಆ್ಯಂಡ್ ಶೀಪ್ ಎಕ್ಸ್ಪೋ ಮಾಡ್ತಾಯಿದ್ದೀರಿ, ದಯವಿಟ್ಟು ಬರಬೇಕು ಅಂತೇಳಿ ನಾನು ಬಂದು ಕರೆದ್ರು. ಸರ್ ಎಷ್ಟನೇ ತಾರೀಕು ಮಾಡ್ತೀರಿ ಅಂತಂದರೆ, ಹಿಂಗೆ 13ನೇ ತಾರೀಕು ಮಾಡ್ತಾಯಿದ್ರಿ, ಈ ರಜಾಪಾಳ್ಯ ತಗೊಂಡು ಬರ್ತಾಯಿದ್ದೀನಿ ಅಂತಂದರು. ಸರಿ, ನಾನು ಒಂದು 3 ದಿನ ಮೊದಲೇ ಬಂದು ಜಾಗ ಎಲ್ಲ ವಿಸಿಟ್ ಮಾಡಿಬಿಟ್ಟು ಹೋದೆ. ಇವರು ಒಂದು ಸಣ್ಣದೊಂದು ವಿಡಿಯೋ ನಮ್ಮ ಇದರಲ್ಲಿ ಬಂದು ನಮ್ಮ ಫಾರ್ಮಲ್ಲಿ ಒಂದು ಮಾಡಿಬಿಟ್ರು. ಆ ಬಿಟ್ಟಿದ್ದು ಮಾರನೇ ದಿವಸನೇ ನಂಗೆ ಸಿಕ್ಕಾಪಟ್ಟೆ ಫೋನ್ ಬರ್ತಾಯಿತ್ತು, ಅಣ್ಣ ನಮ್ಗೆ ಬೀಟಲ್ ಮರಿಬೇಕು, ನನಗೆ ಡಾರ್ಪರ್ ಮರಿಬೇಕು, ನಾನು ತುಂಬ ಮರಿಬೇಕು, ತುಂಬ ಬರ್ತಾಯಿತ್ತು. ಏನು ಇಷ್ಟೊಂದು ಫೋನ್ಗಳಿಗೆ ಬರೀ ಒಂದು ವೀಡಿಯೋಕ್ಕೆ ಇಷ್ಟು ಬರ್ತಾಯಿದೆ. ಆಯ್ತು ಸರ್, ನಮ್ಮ ಹತ್ರ ಮರಿ ಐತೆ ಇದೈತೆ ಅಂತ ಅಂದ್ಬಿಟ್ಟು. ಸರ್ ನಾನು ಸುಳ್ಳು ಹೇಳ್ತಾ ಇಲ್ಲ, ನಮ್ಮ ಪ್ರಾಮಿಸು. ನಾನು ನಿಂತಿರೋ ನೆಲ ಇವತ್ತು ಇದು ಆಗಿರೋಂಥ ಜಾಗ ನೋಡಿ. ಇವತ್ತುವರೆಗೂ ನನಗೆ 6 ಲಕ್ಷ ರೂಪಾಯಿ ಈ ಎಕ್ಸ್ಪೋಯಿಂದ ನನಗೆ 6 ಲಕ್ಷ ರೂಪಾಯಿ ನನಗೆ ಬರೀ ಒಂದು ವಿಡಿಯೋಗೆ 6 ಲಕ್ಷ ರೂಪಾಯಿ ವ್ಯಾಪಾರ. ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ, ಇದು ಬರೀ ನನ್ನ ವಿಡಿಯೋ ಅಲ್ಲ, ಎಸಿಪ್ ಅವರು ಇದ್ದಾರೆ, ನೇಚರ್ ಲವರ್ ಇದ್ದಾರೆ, ಯೂಟ್ಯೂಬರ್ಸ್ ಎಲ್ಲ ಸೇರಿ ನಾವು ಕೊಲಾಬ್ ಮಾಡಿ ಇಂಥ ವಿಡಿಯೋ ಮಾಡ್ತಾ ಇದ್ದೀವಿ. ಕಾರಣ ಏನಂದ್ರೆ ನಮ್ಮ ರೈತರು ಬೆಳಿಬೇಕಲ್ಲ, ನಮ್ಮ ರೈತರೇ ನಮ್ಮ ಹೆಮ್ಮೆ. ಅದಕ್ಕೆ ಅದಕ್ಕೆ ನಾನು ನಿಮ್ಗೊಂದು ಇದು ಕೊಡ್ತಾ ಇದ್ದೀನಿ. ನೆಕ್ಸ್ಟು ನಮ್ಮ ಜಾಗದಲ್ಲೇ, ಅಂದರೆ ಇಲ್ಲಿ ಬಾಗ್ಲೂರು ಪಕ್ಕ ಮಾರೇನಹಳ್ಳಿ ನಮ್ಮೂರು, ನಾನು 5 ಎಕರೆ ಜಾಗ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಎಕ್ಸ್ಪೋ ಮಾಡಬೇಕು ಅಂದರೆ 2 ದಿನ ಮಾಡೋಣ, 1 ದಿನ ಮಾಡಿದ್ರೆ ಏನೂ ಸಾಕಾಗೋದಿಲ್ಲ. ಸಾಟರ್ಡೇನೂ ಮಾಡೋಣ, ಸಂಡೇನೂ ಮಾಡೋಣ. ಸಂಡೇ ಎಲ್ಲ ಬಂದು ಜನರಷ್ಟು ನೋಡಲಿ, ಭಾನುವಾರ ಯಾರನ್ನ ಬಂದು ಪರ್ಚೇಸ್ ಮಾಡೋಂಗಿದ್ರು ಪರ್ಚೇಸ್ ಮಾಡಲಿ. 5 ಎಕರೆ ಜಾಗ ಕೊಡ್ತೀರಿ. ಈ ಥರ ಅದು ಏನೋ ಇದೈತೋ ಅವ್ರಿಗೇನೋ ಅದು ಟೆಂಟು ಇನ್ನೊಂದು ಎಲ್ಲ ಅವ್ರು ಇದು ಮಾಡ್ಕೊಳ್ಳಿ. ಜಾಗ ಕೊಡೋದು ನಂದು, ಅಲ್ಲಿ ನೀರು ಕೊಡೋದು ಜವಾಬ್ದಾರಿ. ಅಲ್ಲಿ ಏನೇ ಒಂದು ಇದಾದ್ರೂ ಅದನ್ನೆಲ್ಲ ನಾವೇ ಬರೆಸ್ತೀರಿ. ನಮ್ಮ ಜಾಗದಲ್ಲೇ ಮಾಡೋಣ. ಪಾರ್ಕಿಂಗ್ ಇನ್ನೂ ದೊಡ್ಡದಲ್ಲಿ ಮಾಡೋಣ. ಇನ್ನೂ ಟೋಟಲ್ ಬ್ಯಾಂಗ್ಳೂರಲ್ಲ, ಇಡೀ ನಮ್ಮ ಇದೇ ಬರಲಿ, ಇಂಡಿಯಾದನೇ ಬರಲಿ. ಬಂದು ನಮ್ಮ ಕುರಿ, ನಮ್ಮ ರೈತರಾಗಿರ್ಬೋದು, ಸಣ್ಣ ರೈತರಾಗಿರ್ಬೋದು, ನಮ್ಮ ದೊಡ್ಡ ಈರ್ ಕಂಪೌಂಡವ್ರು ಅಂತಾರೋ ದೊಡ್ಡ ರೈತ ಆಗಿರ್ಬೋದು, ಒಂದು 10 ಕುರಿಯಿಂದ 1000 ಕುರಿ ಮೇಯಿಸಿರೋರು ನಮ್ಮ ಸಾರ್ ಒಬ್ಬರು 5,000 ಕುರಿ ಮೇಯಿಸಿದ್ದೀನಿ ಅಂತ ಅವರು ಅಂಥವ್ರು ಬರಲಿ. ಎಲ್ಲ ಬಂದು ನಮಗೇನಂತಂದರೆ ಈ ಜನ ಏನು ಹೇಳ್ತಾರೆ, 5,000 ಅಯ್ಯೋ ನಾನು 1000 ಕುರಿ ಮೇಯಿಸ್ತಾ ಇದ್ದೀನಿ, ನನಗೆ ಮಾರ್ಕೆಟಿಂಗ್ ಇಲ್ಲ, ಹಂಗೆ ಹಿಂಗೆ ಅಂತಾರೆ. ಏನಿಲ್ಲ, ಮಾರ್ಕೆಟಿಂಗ್ ಇದೆ. ಹ್ಯಾಂಗಿದೆ ಅಂದರೆ, ಈ ಥರ ಏನೋ ಒಂದು ಸಣ್ಣ ಪುಟ್ಟ ಏನೋ ಒಂದು ಸ್ಟಾಲ್ ಯಾರೋ ಬಂದು ಕರೆದ್ರು, ಏನು ಬೇಜಾರು ಮಾಡ್ಕೊಂಬಿಟ್ರಿ, ಏನೂ ಕಳ್ಕೊಳ್ಳೋದೇನಿರಲ್ಲ. ಬಂದು ಹೋದರೆ 1,000-2,000 ರೂಪಾಯಿ ಖರ್ಚಾಗ್ತದೆ. ಎಲ್ಲೋ ಒಂದು ಹೋಟ್ಲು ಹತ್ರ ಇನ್ನೊಂದು ತಗೋ ನಾವು ಕೂತ್ಕೊಂಡ್ರೆ 1,000 ರೂಪಾಯಿ ಖರ್ಚು ಮಾಡ್ತೀರಿ. ಅದೆಲ್ಲ ಬಿಟ್ಟು ಬಂದು ಇಂಥ ಎಕ್ಸ್ಪೋ ಅಂತ ಪ್ರೋಗ್ರಾಮ್ಗಳಿಗೆ ಬಂದು ಪಾರ್ಟಿಸಿಪೇಟ್ ಮಾಡಿರಿ. ನೋಡಿರಿ, ಇವಾಗ ನಾನು ಬಂದು ಇಲ್ಲಿ ಸ್ಟಾಲ್ ಇಟ್ಟಿದ್ದಕ್ಕೆ ನನಗೆ ಇಲ್ಲೇ 1 ಲಕ್ಷ ರೂಪಾಯಿಗೆ ಒಂದು ಕುರಿ ಸೇಲ್ ಆಯಿತು. ನಾನು 1 ಲಕ್ಷ ರೂಪಾಯಿ ಹೇಳಿದೆ, ಅವ್ರು 80,000 ಫೈನಲ್ ಮಾಡ್ಕೊಂಡ್ರು. ನಾನು ಬಕ್ರೀದ್ ಇನ್ನೊಂದು 2 ದಿನ ಇದ್ದಂಗೆ ಬಂದು ಎತ್ಕೊಂಡು ಹೋಗ್ತೀನಿ ಅಂತ ಅವ್ರು ಪ್ರಾಮಿಸ್ ಮಾಡಿ ನನಗೆ ಅಮೌಂಟ್ ಕೊಟ್ಬಿಟ್ಟು 60,000 ರೂಪಾಯಿ ಕ್ಯಾಶ್ ಕೊಟ್ಟರು, 20,000 ರೂಪಾಯಿ ಫೋನ್ಪೇ ಮಾಡಿದ್ರು. ಕೊಟ್ಬಿಟ್ಟು ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋದರು. ನೆಕ್ಸ್ಟ್ ಇವಾಗ ಯಾರು ಬೇಕಾದರೂ ಬಂದರು. ಡಾರ್ಪರ್ F1 ಇದೆ, F2 ಇದೆ, ಪ್ಯೂರು ಇದಿದೆ, ದುಂಬ ಇದೆ. ಆಮೇಲೆ ಏನಪ್ಪ ಇವರೆಲ್ಲ ಡಾರ್ಪರು ಇದೇನೋ ದುಂಬ ಇವೆಲ್ಲ ಅಂತಾರೆ. ನಮ್ಮ ಹತ್ರ ಎಳಗ ಮರಿನೂ ಇದೆ, ಆಮೇಲೆ ಬಂಡೂರು ಇದೆ. ಅಂದರೆ ನಮ್ಮ ಹತ್ರ ಸಣ್ಣ ಪ್ರಮಾಣವಾಗಿ ಮಡಗಿದ್ದೀರಿ, ಅಷ್ಟೊಂದು ದೊಡ್ಡ ಪ್ರಮಾಣವಾಗಿ ಏನಿಲ್ಲ. ಜಾಸ್ತಿ ಇರೋದು ಮೆರೂನು, ದುಂಬ, ಡಾರ್ಪರು. ಇಷ್ಟು ಹೇಳಿ ನಮಗೆ ಎಕ್ಸ್ಪೋಗೆ ಬಂದಿದ್ದಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು ಸತೀಶ್ ಅಣ್ಣ ಅವರೇ. ಬರೋ ವರ್ಷ ನೀವು ಬರಬಾರ್ದು, ಒಂದು 10 ಜನನ ಕರ್ಕೊಂಡ್ಬರ್ಬೇಕು ಸರ್. ಇವಾಗ ಬಂದಿರೋದಕ್ಕೆ ನಾನು ಹೆಚ್ಚು ಕಮ್ಮಿ ನನ್ಗೆ ಗೊತ್ತಿರೋ ನನಗೆ ಗೊತ್ತಿರೋ ಇವ್ರಿಗೆಲ್ಲ ನಾವೆಲ್ಲ ಸ್ನೇಹಿತರಲ್ಲೇ ಸರ್, ಎಲ್ಲರಿಗೂ ಫೋನ್ ಮಾಡಿ ನಾನೆಲ್ಲ ಬರಬೇಕು ಅಂತ ಹೇಳಿದ್ದೀನಿ. ತುಂಬ ನಿಮ್ಗೆಲ್ಲ ನಿಮ್ಮ ಟೀಮ್ಗೆಲ್ಲ ಧನ್ಯವಾದಗಳು. ಬೆಂಗಳೂರು ಲಾಂಗ್ ಇಯರ್ ಗೋಟ್ ಅಸೋಸಿಯೇಷನ್ ಕಡೆಯಿಂದ ನಿಮಗೆ ಒಂದು ಚಿಕ್ಕ ಸನ್ಮಾನ. ನೀವು ಬಂದಿರ ನಮ್ಗೆ ಸನ್ಮಾನ ಅಲ್ಲ ಸರ್, ಇದು ದೊಡ್ಡ ಸನ್ಮಾನ. ಓಕೆ, ತುಂಬ ಥ್ಯಾಂಕ್ ಯು ಸರ್.